ಸೊ ಒಂದು 40 to 50,000 ಅರ್ನ್ ಮಾಡ್ಬೋದು. BCom ಸ್ಟಡಿ ಮಾಡ್ತಾ ಇದ್ದೀನಿ, ಪಾರ್ಟ್ ಟೈಮ್ ಮಾಡ್ತೀನಿ, ಕಾಲೇಜ್ಗೆ ಹೋಗಿ ಬಂದು ಇಲ್ಲಿ ಕಲಿತಾ ಇದ್ದೀನಿ. ಒಂದು 15 ವರ್ಷದಿಂದ ಹಿಡಿದು 50 ವರ್ಷ ಮುಕ್ತಿಯವರೆಗೂ ಕಲಿಬೋದು. ಸುಮ್ಮನೆ ಮನೆಯಲ್ಲಿದ್ದರೆ ಹೌಸ್ ವೈಫು, ಮನೆಯಲ್ಲಿ ಹಸ್ಬೆಂಡಿಗೆ ಎಲ್ಲದಕ್ಕೂ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಭಯನ ಆಗಲಿಲ್ವಾ? ಎಷ್ಟೇ ಸಂಪಾದನೆ ಮಾಡಿದ್ರು ಯಾವಾಗ ಬೇಕಾದ್ರೂ ಕಳ್ಕೊಬೋದು. ಬಟ್ ನೀವು ಕಲ್ತಿರುವಂಥದ್ದನ್ನ ಮರೆಯೋಕ್ಕೂ ಆಗಲ್ಲ, ಕಳ್ಕೋಕ್ಕೂ ಆಗಲ್ಲ. ಸೊ ಅಮ್ಮ ಮಗಳಿಬ್ರು ಇದ್ದೀರಾ? ಹೌದು, ಮನೆಯಲ್ಲೇ ಇದ್ದಿದ್ದು, ಏನು ಕೆಲಸಕ್ಕೆಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಏನಾದರೂ ಅರ್ನ್ ಮಾಡಬೇಕು ಅನ್ನೋದು. ಮತ್ತು ಲೋನ್ಸ್ ಎಲ್ಲ ಎಲ್ಲಿಂದ ಸಿಗುತ್ತೆ ಅದೆಲ್ಲ ಹೇಳ್ತೀವಿ. ನಮ್ಮ ಸರ್ಟಿಫಿಕೇಟಿಂದ ಲೋನ್ಸು ಸಿಗುತ್ತೆ ಅವ್ರಿಗೆ. ನೀವು ಸರ್ಟಿಫಿಕೇಟು ಕೊಡ್ತೀರಾ? ಹೌದು, ಸರ್ಟಿಫಿಕೇಟು ಕೊಡ್ತೀವಿ. ISO ಸರ್ಟಿಫಿಕೇಟ್ ಇದೆ, ಆಲ್ ಇಂಡಿಯಾ ಪರ್ಮಿಟ್ ಸರ್ಟಿಫಿಕೇಟ್. ಆ್ಯಕ್ಚುಲಿ ಎಷ್ಟು ಸಲ ನೀವು ನಾನು ಕೇಳಿದ್ರು ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ, ಏನೇ ಇದ್ರು ಸಾಫ್ಟಾಗಿ ನಿಧಾನಕ್ಕೆ ಹೇಳ್ಕೊಡ್ತಾರೆ. ಓಕೆ, ಇಲ್ಲಿ ಲ್ಯಾಂಗ್ವೇಜ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ? ಇವಾಗ ನೀವು ಕಲ್ತಿದ್ದೀರಾ, ಸೊ ಇದು ನಿಮಗೆ ಫ್ಯೂಚರ್ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ನೀವು ಎಜುಕೇಷನ್ ಏನಾರು ಮಾಡಿದ್ದೀರಾ? SLC ಸರ್. ಇದು ಬೆಸ್ಟ್ ಚಾಯ್ಸ್ ಅನಿಸುತ್ತೆ ಲೇಡೀಸ್ಗೆ ಮತ್ತು ಹೌಸ್ ವೈಫ್ಗೆ ಎಲ್ಲರಿಗೂ ಅಷ್ಟೇ ಬೆಸ್ಟ್ ಚಾಯ್ಸ್ ಇದು. ಅರ್ನ್ ಮಾಡಬೇಕು, ಅದಕ್ಕೆ ಯಾವುದೊಂದು ಫೀಲ್ಡ್ ಚೂಸ್ ಮಾಡಬೇಕಾಯ್ತಾ, ಅದಕ್ಕೆ ಇದು ಈ ಒಂದು ಫೀಲ್ಡ್ನ ಚೂಸ್ ಮಾಡಿದ್ರಿ. ಬೆಂಗಳೂರಲ್ಲಿರೋರು ಇದ್ದಾರೆ ಡೆಫಿನೆಟ್ಲಿ. ಸೊ ಇನ್ನೊಬ್ಬರು ಚೆನ್ನೈಯಿಂದ ಬಂದಿರೋರು ಇದ್ದಾರೆ, ನಾನೇ ಇದ್ದೀನಿ. ಸೊ ಮಂಗಳೂರಿಂದ ಬಂದಿದ್ದೀನಿ. ಕೆಲವ್ರಿಗೆ ಇದನ್ನ ಕಲ್ತ್ಕೊಂಡ್ರೆ ಯೂಸ್ ಆಗುತ್ತಾ ಫ್ಯೂಚರಲ್ಲಿ ಅನ್ನೋ ಡೌಟ್ಸ್ ಇರುತ್ತೆ. ಫ್ಯಾಷನ್ ಡಿಸೈನಿಂಗ್ ಬಿಟ್ಬಿಟ್ಟಿದೆ, ಬರೀ ಮದುವೆ ವೆಡ್ಡಿಂಗಲ್ಲೇ ಇದೆ. ಸೊ ಆಯ್ಗುಗಳೇ, ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲಿ ಬಂದಿದ್ದೀವಿ ಅಂತ. ಸೊ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ನೀವು ಈಸಿಯಾಗಿ ಏನಾದ್ರೂ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಇಂಡಿಪೆಂಡೆಂಟ್ ಆಗಿ ಸೊ ಒಂದು 40 to 50,000 ಅರ್ನ್ ಮಾಡ್ಬೋದು. ಆ್ಯಂಡ್ ನೀವು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ ಮೊದಲೇ, ಗುರು ನೀವು 1 ಲಕ್ಷ ಅಲ್ಲ, 2 lakh 3 lakh ಎಷ್ಟೇ ಸಂಪಾದನೆ ಮಾಡಿದ್ರು ಯಾವಾಗ ಬೇಕಾದ್ರೂ ಕಳ್ಕೊಬೋದು. ಬಟ್ ನೀವು ಕಲ್ತಿರುವಂಥದ್ದನ್ನ ಮರೆಯೋಕ್ಕೂ ಆಗಲ್ಲ, ಕಳ್ಕೋಕ್ಕೂ ಆಗಲ್ಲ. ಸೊ ಇದು ನೀವು ಕಲ್ತಿದ್ದೀರಾ ಅಂತಂದರೆ ಈಸಿಯಾಗಿ ಹೊರಗಡೆ ಹೋಗಿ ದುಡಿಯೋರಿಗೆ ಮಾತ್ರ. ಸೊ ನೀವು ಕಲ್ತಿದ್ದೀವಿ ಅವ್ನು ಮನೇಲಿ ಕೂತ್ಕೊಂಡ್ಬಿಟ್ಟು ನೀವು ಸಂಬಳ ಕೊಡಿ, ಸ್ಯಾಲ್ರಿ ಕೊಡಿ ಅಂದರೆ ಸಿಗಲ್ಲ. ನೀವು ಹೊರಗಡೆ ಹೋಗಿ ದುಡಿತೀರಾ ಅಂತ ನಿಮ್ಮ ಕೆಪಾಸಿಟಿ ಮೇಲೆ ಅರ್ನ್ ಮಾಡ್ಬೋದು. ಸೊ ಆಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿ. ಓಕೆ ಮ್ಯಾಮ್, ಇದು ನಿಮ್ಮ ಬ್ರೈಟ್ ಫ್ಯಾಕ್ಟ್ರಿ ಆ್ಯಂಡ್ ಕವಿತಾ ಬೈ ಉದಯ್ ಅಂತಿದೆ. ಈ ಅಕಾಡೆಮಿ ಓಪನ್ ಆಗಿ ಎಷ್ಟು ವರ್ಷ ಆಗಿದೆ ಮ್ಯಾಮ್? ಸರ್ ನಂದು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 15 years. ಓಕೆ, ಅಕಾಡೆಮಿ ಓಪನ್ ಆಗಿ 5 years ಆಗಿದೆ ನಮ್ಮದು. ಎಷ್ಟನೇ ಬ್ಯಾಚ್ ಆಗುತ್ತೆ ಮ್ಯಾಮ್ ಅದು? ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಮ್ಮದು 14th ಬ್ಯಾಚ್ ನಡೀತಾ ಇದೆ. ನೆಕ್ಸ್ಟ್ ಬ್ಯಾಚ್ ಬಂದ್ಬಿಟ್ಟು ನಮ್ಮದು 15th ಬ್ಯಾಚ್. ಓಕೆ, ಸುಮ್ಮನೆ ಲ್ಯಾಕ್ ಮಾಡೋಕ್ಕೋಲ್ಲ, ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀವಿ ಮೇಡಮ್. ಇವಾಗ ನಾನು ಇವಾಗ ಝೀರೋ, ಯಾಕೆಂದರೆ ನಾವು ಒಂದು ಹಳ್ಳಿ ಸೈಡಿಂದ ಬರೋರು ತುಂಬ ಜನ ಇರ್ತಾರೆ ಈ ವಿಡಿಯೋ ನೋಡಿಕೊಂಡು. ಸೊ ಹಾಗಾಗಿ ನಾನೇನಾದ್ರೂ ನನಗೆ ಯಾವುದೇ ರೀತಿ ಎಜುಕೇಷನ್ ಬರಲ್ಲ. ಫಸ್ಟ್ ಒನ್ ಎಜುಕೇಷನ್ ನನ್ನ ಹತ್ರ ಇಲ್ಲವೇ ಇಲ್ಲ. ನಾನು 7th ಓದಿನೋ, 7th ಕೂಡ ಓದಿಲ್ವೋ, ಅಥವಾ ನಂಗೆ ಬರೀಕೂ ಬರಲ್ಲ. ಬಟ್ ನಾನು ಕಲಿಬೋದಾ ಇದನ್ನು? ಶೋರ್, ನೀವು ಕಲಿಬೋದು, ಯಾರೇ ಆದ್ರೂ ಕಲಿಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಒಂದು 15 ವರ್ಷದಿಂದ ಹಿಡಿದು 50 ವರ್ಷ ಮುಕ್ತಿಯವರೆಗೂ ಕಲಿಬೋದು. ಅಂದರೆ ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ. ನಿಮಗೆ ಓದಿರ್ಬೇಕು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಕಲಿಬೋದು. ಅವ್ರಿಗೆ ಇಂಟ್ರೆಸ್ಟ್ ಅನ್ನೋದು ಇರಬೇಕು. ಸೊ ಇವಾಗ ಇನ್ನೊಂದು ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಎಜುಕೇಷನ್ ಮಾಡಿಲ್ಲ ಅಂದ್ರೂ ಕೂಡ ಆರಾಮಾಗಿ ಬಂದು ಕಲೀರಿ. ಆ್ಯಂಡ್ ನಿಮ್ಗೆ ಏನಾದರೂ ಬರೀಕ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಮಾತಾಡ್ಕೊಂಡು ಬಂದರೆ ಸಾಕು. ಯಾಕಂದರೆ ಇದು ಸ್ಕಿಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದರೆ ಇವೆಲ್ಲ ನೀವು ಪ್ರಾಕ್ಟಿಕಲಿ ಮಾಡುವಂಥದ್ದು, ಕರೆಕ್ಟ್ ಅಲ್ವಾ ಮ್ಯಾಮ್? ಸೊ ಪ್ರಾಕ್ಟಿಕಲಿ ಮಾಡಿ, ಥಿಯರಿ ಥರ ಓದೋದು ಯಾವುದೂ ಇರಲ್ಲ. ಇನ್ ಕೇಸ್ ಓದ್ತೀವಿ ಅಂದ್ರೂ ಅವ್ರಿಗೂ ಯೂಸ್ ಆಗುತ್ತೆ, ಆಮೇಲೆ ನಮಗಿಲ್ವಾ ಅಂತ ಅನ್ಕೋಬೇಡಿ. ಯಾಕಂದರೆ ಇಲ್ಲಿ ಸ್ಟೂಡೆಂಟ್ಸು ಬಂದು ಕಲಿತಾ ಇದ್ದಾರೆ ಮ್ಯಾಮ್. ಇನ್ನು ಡಾಕ್ಟರ್ ಬೇರೆ ಹೇಳಿದ್ರೆ, ಹೌದು, ಡಾಕ್ಟರ್ಸು, ಇಂಜಿನಿಯರ್ಸು ತುಂಬ ಜನ ಇಲ್ಲಿ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ, ಓಕೆ, ವರ್ಕು ಮಾಡ್ತಿದ್ದಾರೆ. ಸೊ ಇದನ್ನು ನೀವು ಪಾರ್ಟ್ ಟೈಮ್ ಥರ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇಲ್ಲ ಹೌಸ್ ವೈಫು ಮನೇಲೇ ಕೂತ್ಕೊಂಡು ಬೋರ್ ಆಗುತ್ತೆ, ಓನಾಗಿ ಏನಾದ್ರು ಮಾಡಬೇಕು ಫ್ಯೂಚರ್ಲಿ ಅಂದರೆ ಇದು ಕಲ್ತ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಅವ್ರಿಗೆ. ಇಲ್ಲ ಗುರು ನನಗೆ ಏಜ್ ಆಗಿಬಿಟ್ಟಿದೆ, ಏನಪ್ಪ ಮಾಡೋದು ಅಂತಂದರೆ, ಸೊ ತಲೆನೇ ಕೆಡ್ಸ್ಕೊಬೇಡಿ, ನೀವು ಕೂಡ ಬಂದು ಕಲಿಬೋದು. ನೀವು ಕಲ್ತಿದ್ದೀರಾ ಅಂತಂದರೆ ಸೊ ಯಾವತ್ತೂ ಒಂದಿನ ಯೂಸ್ ಆಗೇ ಆಗುತ್ತೆ. ನೀವು ಹೊರಗಡೆ ಹೋದರೆ ಒಳ್ಳೆ ಬಿಸ್ನೆಸ್ ರೀತಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಮ್ಯಾಮ್ ಇದು ಕಲ್ತ್ಕೊಂಡ್ರೆ ಸೊ ನಿಮ್ಮ ಕಡೆಯಿಂದ ಏನೆಲ್ಲ ಸಪೋರ್ಟ್ ಸಿಗ್ಬೋದು? ಸರ್ ಲೈಫ್ ಟೈಮ್ ಸಪೋರ್ಟ್ ಕೊಡ್ತೀವಿ ನಾವು. ಅವ್ರಿಗೆ ಏನಾದರೂ ಓಪನ್ ಮಾಡಬೇಕು ಅಂದ್ರೂ ನಾವು ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಮತ್ತು ಲೋನ್ಸ್ ಎಲ್ಲ ಎಲ್ಲಿಂದ ಸಿಗುತ್ತೆ ಅದೆಲ್ಲ ಹೇಳ್ತೀವಿ. ನಮ್ಮ ಸರ್ಟಿಫಿಕೇಟಿಂದ ಲೋನ್ಸು ಸಿಗುತ್ತೆ ಅವ್ರಿಗೆ. ನೀವು ಸರ್ಟಿಫಿಕೇಟು ಕೊಡ್ತೀರಾ? ಹೌದು, ಸರ್ಟಿಫಿಕೇಟು ಕೊಡ್ತೀವಿ. ISO ಸರ್ಟಿಫಿಕೇಟ್ ಇದೆ, ಆಲ್ ಇಂಡಿಯಾ ಪರ್ಮಿಟ್ ಸರ್ಟಿಫಿಕೇಟ್. ಓಕೆ, ಸೊ ಎಲ್ಲೇ ಅವ್ರು ಇಂಡಿಯಾಲಿ ಎಲ್ಲೇ ಅವರು ಹೋದ್ರೂ ಅವರು. ಓಕೆ, ಈಗ ಪ್ಯಾಕೇಜ್ ಅಂತ ಬಂದರೆ ಇವಾಗ ಮಂತ್ಲಿ ಇವಾಗ ಸ್ಟಾರ್ಟಿಂಗ್ ಪ್ಯಾಕೇಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮದು? ಸ್ಟಾರ್ಟಿಂಗ್ ಪ್ಯಾಕೇಜು 35,000 ಇಂದ ಸರ್. ನಮ್ಮ ಮೇಕಪ್ ಕೋರ್ಸ್ ಬಂದುಬಿಟ್ಟು 35,000. ಮೇಕಪ್ಪು ಮತ್ತು ಅವ್ರಿಗೆ ಬ್ಯೂಟಿಷಿಯನ್ ಎರಡೂ ಬೇಕು ಅಂದರೆ 50,000 ಆಗುತ್ತೆ. ಓಕೆ, 35,000 ಕೊಟ್ಟು ನಾನು ಕೋರ್ಸ್ ಸೇರ್ಕೊಂಡಿದ್ದೀನಿ. ಸೊ ಅದರಲ್ಲಿ ಏನಾದ್ರು ಎಕ್ಸ್ಟ್ರಾ ಪ್ಯಾಕೇಜ್ ಏನಾದರೂ ಪ್ರಾಡಕ್ಟ್ ಏನಾದ್ರು ಕೊಡ್ತೀವಿ ಸರ್. ಈಗ 35,000 ಅಲ್ಲಂದರೆ 5,000 ಪ್ರಾಡಕ್ಟ್ಸ್ ಫ್ರೀ ಕೊಡ್ತೀವಿ ನಾವು ನಮ್ಮ ಕಡೆಯಿಂದ. ಓಕೆ, ಆಮೇಲೆ ನೀವು 50,000 15,000 ಪ್ರಾಡಕ್ಟ್ ಫ್ರೀ ಇರುತ್ತೆ ಅವ್ರಿಗೆ. 15,000 ಅವ್ರಿಗೆ ಏನು ಅಂತ ಅಂದರೆ ಅವರು ಹೋಗ್ಬಿಟ್ಟು ಒಂದು ಅರ್ನ್ ಅನ್ನೋದು ಮಾಡ್ಕೋಬೋದು. ಅದನ್ನ
ಒಂದು ಬ್ರೈಡ್ನ ಅವರು ನೀಟಾಗಿ ಅಟೆಂಡ್ ಮಾಡ್ಬೋದು 15,000 ಪ್ರಾಡಕ್ಟಲ್ಲಿ. ಸೊ ಅರ್ಧ ಪ್ರಾಡಕ್ಟ್ ನಾವು ಕೊಟ್ಟಂಗೆ ಲೆಕ್ಕ, ಇನ್ನು ಅರ್ಧ ಪ್ರಾಡಕ್ಟ್ ಅವ್ರು ಪರ್ಚೇಸ್ ಮಾಡಿ. ಓಕೆ, ಇವಾಗ ನಿಮ್ಮ ಏನೇನು ಹೇಳ್ಕೊಡ್ತೀರಾ ನಿಮ್ಮ ಇದರಲ್ಲಿ ಅಕಾಡೆಮಿಲಿ ಹೇಳ್ಬೋದಾ? ಸರ್ ನಮ್ಮ ಇದರಲ್ಲಿ ಬಂದುಬಿಟ್ಟು ಮೇಕಪ್ಪು, ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಇರುತ್ತೆ. 6 ಟೈಪ್ಸ್ ಆಫ್ ಮೇಕಪ್ ಲುಕ್ ಹೇಳ್ಕೊಡ್ತೀವಿ. HD ಮೇಕಪ್ಪು ಮತ್ತು ಏರ್ ಬ್ರಷ್ ಮೇಕಪ್ಪು, ವಾಟರ್ ಪ್ರೂಫ್ ಮೇಕಪ್ಪು, ಆಮೇಲೆ ಮೆನ್ಸ್ ಗ್ರೂಮಿಂಗು, ಆಮೇಲೆ ಸೆಲ್ಫ್ ಗ್ರೂಮಿಂಗು, ಆಮೇಲೆ ಮೆಚೂರ್ಡ್ ಸ್ಕಿನ್ ಮೇಕಪ್ಪು, ಆಮೇಲೆ 15 ಟೈಪ್ಸ್ ಆಫ್ ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್ ಇರುತ್ತೆ. 10 ಟೈಪ್ಸ್ ಆಫ್ ಸಾರಿ ಡ್ರಿಪ್ಪಿಂಗ್ ಇರುತ್ತೆ, ನೇಲ್ ಆರ್ಟ್ ಇರುತ್ತೆ, ಆಮೇಲೆ ಫ್ಲೋರಲ್ ಆರ್ಟ್ ಇರುತ್ತೆ, ಆಮೇಲೆ ಇದು ಬ್ಯೂಟಿಷಿಯನ್ನು ಇರುತ್ತೆ, ಲೈಕ್ ಫೇಶಿಯಲ್ಲು, ಆಮೇಲೆ ನಿಮಗೆ ಮೆನಿಕ್ಯೂರ್ ಪೆಡಿಕ್ಯೂರು, ಮತ್ತು ಐಬ್ರೋಸು, ವ್ಯಾಕ್ಸು, ಇಷ್ಟು ಇರುತ್ತೆ. ಮ್ಯಾಮ್ ಇನ್ನೊಂದು, ಇವಾಗ ನಾನು ಪ್ರೆಸೆಂಟ್ ನೋಡಿರೋದು ಅಂತ ಹೇಳ್ತೀನಿ, ಟ್ರೆಂಡಿಂಗ್ ಇರೋದು ಅಂತಂದರೆ ಮೇಕಪ್ಪು. ತುಂಬ ಜನ ಇಷ್ಟಪಟ್ಟು ಮಾಡ್ಕೊಳ್ಳೋವಂಥದ್ದು ಮೇಕಪ್ಪು. ಇವಾಗ ಎಲ್ಲೇ ಹೋಗಿ, ಯಾವುದೇ ಬರ್ಡೇ ಪಾರ್ಟಿಗೆ ಹೋಗಿ, ವೆಡ್ಡಿಂಗ್ ಹೋಗಿ, ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರಲಿ, ಯಾವುದೊಂದಕ್ಕೂ ಮೇಕಪ್. ಬಟ್ ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ರೂ ಈ ಎಲ್ಲಾದರೂ ಈಗ ಮಾಮೂಲಿಯಾಗೇನೆ ಎಲ್ಲಾದರೂ ಅವ್ರು ಔಟ್ಸೈಡ್ ಬೇರೆಯವ್ರ ಮದುವೆಗೆ ಹೋಗಬೇಕು ಅಂದ್ರೂ ನಮ್ಮನ್ನು ಕರೀತಾರೆ, ಸ್ವಲ್ಪ ಮೇಕಪ್ ಮಾಡಿ ನಾವು ಬೇರೆಯವ್ರ ಮದುವೆಗೆ ಹೋಗ್ಬೇಕಂದ್ರೂ ಈಗ ಕಾನ್ಷಿಯಸ್ ಆಗಿರ್ತಾರೆ ಜನ. ಸೊ ಎಲ್ಲದಕ್ಕೂ ಇದು ಇಂಪಾರ್ಟೆಂಟ್, ಮೇಕಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ. ಈಗ ಇರೋ ಟ್ರೆಂಡ್ಗೆ ತುಂಬ ವೆರಿ ಇಂಪಾರ್ಟೆಂಟ್ ಮೇಕಪ್ ಅಲ್ಲಿ. ಓಕೆ, ಸೊ ಇದನ್ನ ಕಲ್ತಿದ್ದೀರಾ ಅಂತಂದರೆ ನಾನು ಹೇಳಿ ಮೊದಲೇ, ನೀವು ಎಷ್ಟೇ ಸಂಪಾದನೆ ಮಾಡ್ಬೋದು, ಅದು ಯಾವಾಗಲೂ ಉಳ್ಕೊಳ್ಳಲ್ಲ. ಯಾವುದೋ ಒಂದು ಆಫೀಸಲ್ಲಿ ಮ್ಯಾಮ್ ನಾನು 1 lakh ಸ್ಯಾಲ್ರಿ ಬರ್ತಿದೆ, ಇದು ಪರ್ಮನೆಂಟ್ ಆಗಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು, ಇದು ರಿಟೈರ್ಡ್ ಕೂಡ ಆಗ್ಬೋದು. ಬಟ್ ಇದರಲ್ಲಿ ರಿಟೈರ್ಡ್ ಅನ್ನೋದು ಇರಲ್ಲ. ಯಾಕೆಂದರೆ ಕಲ್ತ್ಕೊಂಡಿದ್ದೀವಿ ಅಂತಂದರೆ ಲೈಫ್ ಟೈಮ್ ಥರ, ನೀವು ಎಲ್ಲಿ ತನಕ ನಿಮ್ಗೆ ಶಕ್ತಿ ಇರುತ್ತೋ, ನೀವು ಎಲ್ಲಿ ತನಕ ಮಾಡಬೇಕು ಅಂತ ಅನ್ಕೋತಿರೋ, ಸೊ ಹೊರಗಡೆ ಹೋಗಿ ದುಡಿಬೋದು ಅಂತ ಹೇಳ್ಬೋದು. ಸೊ ಬ್ರೈಟ್ ಫ್ಯಾಕ್ಟ್ರಿಲಿ ಆ್ಯಕ್ಚುಲಿ ಇಲ್ಲಿ ಕಲ್ತಿರುವಂಥದ್ದು, ಕಲಿತಾ ಇರುವಂಥದ್ದು, ಸೊ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ತಿಳ್ಕೊಂಬೋಣ. ಸೊ ಹಾಯ್ ಮ್ಯಾಮ್. ಹಾಯ್ ಸರ್. ನಿಮ್ಮ ನೇಮ್? ಶ್ವೇತಾ. ತಾರಾ. ಪ್ರಿಯಾಂಕಾ. ಸಾಕ್ಷಿ. ರೇವತಿ. ಇವಾಗ ನೀವು ಕಲ್ತಿದ್ದೀರಾ, ಸೊ ಇದು ನಿಮಗೆ ಫ್ಯೂಚರ್ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಯೂಸ್ ಆಗುತ್ತೆ ಸರ್, ಖಂಡಿತ ಯೂಸ್ ಆಗುತ್ತೆ. ಇವಾಗ ನಡೀತಾ ಇರೋದೇ ಇದು ಮೇಕಪ್ ಇಂದ, ಮತ್ತೆ ಇವಾಗ ಫ್ಯಾಷನ್ ಡಿಸೈನಿಂಗು, ಮೇಕಪ್ ತುಂಬಾ ಓಡ್ತಾ ಇದೆ. ಡಿಸೈನಿಂಗ್ ಬಿಟ್ಬಿಟ್ಟಿದೆ, ಬರೀ ಮದುವೆ ವೆಡ್ಡಿಂಗ್ ಅಲ್ಲೇ ಇದೆ, ಫ್ಯಾಷನ್ ಡಿಸೈನಿಂಗ್ ಅಂತ ಹೋಗ್ಲೇ ಇಲ್ಲ ನೋಡಿ. ಇವ್ರು ಬರೀ ಇದ್ರ ಮೇಲೆ ನೆನಪಿಸ್ತಾ ಇದ್ದಾರೆ. ಹೌದು ಸರ್, ಅದು ಇವಾಗ ಟ್ರೆಂಡಿಂಗ್ ಸರ್, ಇವಾಗೆಲ್ಲ ಖಂಡಿತ ಅರ್ನ್ ಆಗುತ್ತೆ. ಸೊ ಇಂಡಿಪೆಂಡೆಂಟ್ ಆಗಿ ಒಬ್ಬರೇ ಮಾಡ್ಬೋದು ಅನ್ಸುತ್ತಾ ನಿಮ್ಗೆ? ಓ ಸರ್, ನಾನು ಆಲ್ರೆಡಿ ಒಂದು ಹೋಗಿದ್ದೀನಿ, ಇಲ್ಲಿ ಬಂದ್ಮೇಲೆ ಅರ್ನ್ ಮಾಡಿದ್ದೀನಿ. ಇವಾಗ ಸ್ಟೂಡೆಂಟ್ ಆಗಿದ್ದೆ ಒಂದು ಆರ್ಡರ್ ತಗೊಂಡಿದ್ದೀನಿ ನಾನು. ಸೊ ಕಾನ್ಫಿಡೆಂಟ್ ಬಂದಿದೆ. ಭಯ ಇರುತ್ತೆ, ಇವ್ರ ಜೊತೆ ನಾವು ಹೆಂಗ್ ಅಡ್ಜಸ್ಟ್ ಆಗ್ಬೋದು, ಅಥವಾ ನಾವು ಒಬ್ಬನೇ ಬರೋದ್ರಿಂದ ನಾನು ಇಲ್ಲಿ ಹೆಂಗ್ ಕಲಿಬೋದು ಅಂತ ಡೌಟ್ಸ್ ಇರುತ್ತೆ. ಸೊ ಅಂದ್ರೆ ಒಬ್ಬರೇ ಇದ್ರೂ, ಅಂದ್ರೆ ಹೊರಗಡೆ ಇದ್ದು ನಿಮಗೆ ಅನ್ಸಿಲ್ವಾ, ನಿಮಗೆ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಭಯನ ಆಗ್ಲಿಲ್ವಾ? ಸ್ಟಾರ್ಟಿಂಗ್ ಸ್ವಲ್ಪ ಅನಿಸ್ತು, ಆಮೇಲೆ ಮತ್ತೆ ಯಾವತ್ತೂ ಅನಿಸಿಲ್ಲ. ಮ್ಯಾಮ್ ತುಂಬ ಕೋಆಪ್ರೇಟ್ ಮಾಡ್ತಾರೆ, ಫ್ರೆಂಡ್ಲಿ ಆಗಿದ್ದಾರೆ, ತುಂಬಾ ಏನೇ ಡೌಟ್ಸ್ ಇದ್ರು ಕೇಳಿ ಹೇಳ್ಕೊಡ್ತಾರೆ. ಸೊ ಅಮ್ಮ ಮಗಳು ಇಬ್ರು ಇದ್ದೀರಾ? ಹೌದು, ಅದೇ ಕಲಿಸ್ತಾ ಇದ್ರಾ, ಇಲ್ಲಾಂದ್ರೆ ನೀವು ಮಾಡಿರುವಂತ ಪ್ರಯೋಗ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಪ್ರಾಕ್ಟೀಸಿಗೆ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದೆ. ಓಕೆ, ಅಂದ್ರೆ ಆಕ್ಚುಲಿ ಇವ್ರು ಕಲ್ತಿರೋಂಥ ಪ್ರಾಕ್ಟೀಸ್ ಇವಾಗ ಅಡುಗೆ ಮಾಡೋದ್ಮೇಲೆ ಸೊ ಪ್ರಯೋಗ ಮಾಡ್ತಾರಲ್ಲ, ಟೇಸ್ಟ್ ನೋಡುವಂಥ, ಸೊ ಆ ಥರ ನಿಮ್ಮ ಅಮ್ಮ ಮಾಡ್ತಿರೋದು ಮೇಕಪ್ ನಿಮ್ಗೆ ಇಷ್ಟ ಆಗ್ತಿದ್ಯಾ? ಇವಾಗ ನಾನು ಪ್ರಾಕ್ಟೀಸಿಗೆ ಅಂತ ಒಬ್ರು ಕರ್ಕೊಂಡ್ ಬಂದಿದ್ದೀನಿ. ಮ್ಯಾಮ್ ಇವಾಗ ಆಕ್ಚುಲಿ ನೀವು ಹೇಳ್ಬೇಕು ಯಾವ ಥರ ಇದೆ ಅಂತ ಕಮೆಂಟ್ಸ್ ಅಲ್ಲಿ. ನಿಮ್ಗೆ ಏನು ಅನಿಸ್ತಿದೆ ಮೇಕಪ್ ಇಲ್ಲಿ ಮಾಡಿಸ್ಕೊಂಡಿದ್ದೀರಾ? ಚೆನ್ನಾಗಿದೆ, ತುಂಬಾ ನೈಸ್ ಆಗಿ ಮಾಡಿದ್ದಾರೆ. ಮ್ಯಾಮ್ ಇವಾಗ ಈ ಅಕಾಡೆಮಿಲಿ ಕಲಿತಾ ಇದ್ದೀರಲ್ಲ, ಏನು ಅನಿಸ್ತಿದೆ ನಿಮಗೆ? ತುಂಬ ಯೂಸ್ಫುಲ್ ಆಗಿದೆ. ನಾವು ಮನೆಯಲ್ಲೇ ಇದ್ದಿದ್ದು, ಏನು ಕೆಲಸಕ್ಕೆಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಏನಾದರೂ ಅರ್ನ್ ಮಾಡಬೇಕು ಅನ್ನೋದು ಒಂದು. ಸುಮ್ಮನೆ ಮನೆಯಲ್ಲಿದ್ದರೆ ಹೌಸ್ ವೈಫು, ಮನೆಯಲ್ಲಿ ಹಸ್ಬೆಂಡಿಗೆ ಎಲ್ಲದಕ್ಕೂ ಅಮೌಂಟು ನಮಗೆ ಖರ್ಚಿಗೆ ಬೇಕು ಅಂತ ಹೇಳ್ತೀನಿ ಗುರು, ಅವ್ರು ಹೇಳ್ತಾವ್ರು ಇಷ್ಟ ಇದೆ, ಒಬ್ರ ಮೇಲೆನೆ ಪ್ರೆಸರ್ ನೀಡೋಕ್ಕಾಗಲ್ಲ, ಸಪೋರ್ಟ್ ಮಾಡಬೇಕು. ನಮ್ಮ ಮಕ್ಳಿಗೆ ಫ್ಯೂಚರ್ಗೆ ನಮ್ಗೆ ಏನಾದರೂ ಪರ್ಸ್ನಲ್ ಆಗಿ ಬೇಕಂದ್ರೆ ಖರ್ಚು ಮಾಡ್ಕೊಳಕ್ಕಾಗುತ್ತೆ ಅಂತ ಒಂದು. ಎಷ್ಟು ಅಂತ ಅಪ್ಪನ್ನ ಕೇಳೋದಿಲ್ಲ, ಗಂಡನ್ನ ಕೇಳೋದು. ಸೊ ನಾವು ಇಂಡಿಪೆಂಡೆಂಟ್ ಏನಾದ್ರು ಕಲ್ತಿದೀವಿ ಅಂತಂದಾಗ, ಸೊ ನಾವು ಹೊರಗಡೆ ಹೋಗಿ ದುಡಿತಿದೀವಿ ಅಂದ್ರೆ ನಮ್ಗೊಂದು ರೆಸ್ಪೆಕ್ಟ್ ಜೊತೆಲಿ ಇನ್ನೊಂದೇನಂತಂದ್ರೆ ಇಂಡಿಪೆಂಡೆಂಟ್ ಆಗಿ ಏನಾದ್ರು ಓನಾಗಿ ಬಿಸ್ನೆಸ್ ಕೂಡ ಮಾಡ್ಬೋದು. ಸೊ ಅದರಿಂದ ಕೂಡ ನಮಗೆ ಅವ್ರಿಗೂ ಕೂಡ ಸಪೋರ್ಟ್ ಕೂಡ ಆದಂಗೆ ಸಿಗುತ್ತೆ. ಕರೆಕ್ಟ್ ಅಲ್ವಾ ಮ್ಯಾಮ್? ಮ್ಯಾಮ್ ಯಾವ ಥರ ಹೇಳ್ಕೊಡ್ತಾರೆ ನೀವು? ಚೆನ್ನಾಗಿ ಹೇಳ್ಕೊಡ್ತಾರೋ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ಇಂಡಿವಿಜುವಲ್ ಆಗಿ ಬಂದು ಎಲ್ಲ ಫುಲ್ಲು ಏನೇನು ತಪ್ಪಿದೆ, ಏನು ಸರಿ ಇದೆ ಎಲ್ಲ ಬಂದು ಕರೆಕ್ಟಾಗಿ ಅಪ್ರಿಷಿಯೇಷನ್ ಮಾಡ್ತಾರೆ. ಮತ್ತು ಏನೇ ಒಂದು ತಪ್ಪಿದ್ರೂ ಇಲ್ಲ ಇದು ಸರಿ ಇಲ್ಲ ಅಂತ ತಿದ್ದಿ ಹೇಳ್ಕೊಡ್ತಾರೆ. ನಾನು ಇಲ್ಲಿ ಹಿಂಗೆ ಇಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಮ್ಯಾಮ್ ಹೇಳ್ಕೊಟ್ಟಿದ್ದ ರೀತಿ ಮಾತ್ರ ಮಸ್ತಾಗಿತ್ತು, ಚೆನ್ನಾಗಿ ಕಲ್ತಿದ್ದೀವಿ. ಓಕೆ, ಸೊ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಬಂದು ಕಲಿಬೋದು ಅಂತ ಹೇಳ್ತಾರೆ. ನೀವು ಆ್ಯಕ್ಚುಲಿ ನಾನು ಬಂದು BCom ಸ್ಟಡಿ ಮಾಡ್ತಾ ಇದ್ದೀನಿ, ಪಾರ್ಟ್ ಟೈಮ್ ಮಾಡ್ತೀನಿ, ಕಾಲೇಜ್ಗೆ ಹೋಗಿ ಬಂದು ಇಲ್ಲಿ ಕಲಿತಾ ಇದ್ದೀನಿ. ಮ್ಯಾಮ್ ನನ್ನ ಟೈಮಿಂಗ್ಸ್ಗೆ ಬಂದು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ಎಷ್ಟು ಸಲ ನೀವು ಕೇಳಿದ್ರು ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ, ಏನೇ ಇದ್ರು ಸಾಫ್ಟಾಗಿ ನಿಧಾನಕ್ಕೆ ಹೇಳ್ಕೊಡ್ತಾರೆ. ಓಕೆ, ಇಲ್ಲಿ ಲ್ಯಾಂಗ್ವೇಜ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ? ನೀವು ಎಜುಕೇಶನ್ ಏನಾದ್ರು ಮಾಡಿದ್ದೀರಾ?
SLC ಸರ್. ಸಾಕಲ್ವಾ? ಹ್ಞೂ ಸರ್. ಅದೇ ಜಾಸ್ತಿ ಆಗೋಯ್ತು. ಅದೇ ಜಾಸ್ತಿ ಆಯ್ತು ಸರ್. ಓಕೆ, ಇದಕ್ಕೆ ಅದು ಬೇಕಾಗಿಲ್ಲ, ಬಟ್ ಅದು ಜಾಸ್ತಿ ಆಗ್ಬಿಡೈತೆ. ಮ್ಯಾಮ್ ಇದಕ್ಕೆ ನೀವು ಓದಿರೋದು ಬೇಕು ಅಂತಾನೆ ಇಲ್ಲ, ಬರೀ ಪ್ರಾಕ್ಟೀಸ್ ಬೇಕು ಮೇಯ್ನು. ಮ್ಯಾಮ್ ಎಲ್ಲ ರೀತಿಲೂ ಕೋಆಪ್ರೇಷನ್ ಮಾಡಿ ಹೇಳ್ಕೊಡ್ತಾರೆ. ಬೇರೆಯವ್ರ ಥರ ಇದೆಲ್ಲ ಮಾಡೋದಿಲ್ಲ. ಚೆನ್ನಾಗಿ ಆರಾಮಾಗಿ ಬಂದು ನೀಟಾಗಿ ಖುಷಿಯಾಗಿ ಕಲ್ತ್ಕೊಂಡು ಹೋಗ್ಬೋದು. ಏಜ್ ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಏಜ್ ಇಷ್ಟೇ ಇರಬೇಕು ಅಂತ ಲಿಮಿಟ್ ಏನಾದ್ರು ಇದೆಯಾ? ಖಂಡಿತ ಏಜ್ ಲಿಮಿಟ್ ಇಲ್ಲ. ಯಾರು ಬೇಕಾದ್ರೂ ಕಲಿಬೋದು. ಇಲ್ಲಿ ಲ್ಯಾಂಗ್ವೇಜ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ? ಏನಿಲ್ಲ, ಅವ್ರವ್ರು ಗೊತ್ತಿರೋ ಒಂದು ಲ್ಯಾಂಗ್ವೇಜ್ ಎಲ್ಲ ಹೇಳ್ಕೊಡ್ತಾರೆ. ಅವ್ರಿಗೆ ಯಾವ ರೀತಿ ಲ್ಯಾಂಗ್ವೇಜ್ ಅಲ್ಲಿ ಬೇಕೋ ಆ ರೀತಿ ಲ್ಯಾಂಗ್ವೇಜ್ ಎಲ್ಲ ಹೇಳ್ಕೊಡ್ತಾರೆ. ಅಂದ್ರೆ ಮೇಕಪ್ ನ ಪರ್ಟಿಕ್ಯುಲರ್ ಏನಕ್ಕೆ ಕಲಿಬೇಕು ಅನಿಸ್ತು ನಿಮ್ಗೆ? ನನಗೆ ಅರ್ನ್ ಮಾಡಬೇಕು, ಅದಕ್ಕೆ ಯಾವುದೊಂದು ಫೀಲ್ಡ್ ಚೂಸ್ ಮಾಡಬೇಕಾಯ್ತಾ, ಅದಕ್ಕೆ ಇದು ಈ ಒಂದು ಫೀಲ್ಡ್ನ ಚೂಸ್ ಮಾಡಿದ್ರಿ. ಬಟ್ ಕೆಲವ್ರಿಗೆ ಇದನ್ನ ಕಲ್ತ್ಕೊಂಡ್ರೆ ಯೂಸ್ ಆಗುತ್ತಾ ಫ್ಯೂಚರಲ್ಲಿ ಏನೋ ಡೌಟ್ಸ್ ಇರುತ್ತೆ. ಇವಾಗ ನೀವು ಒಂದು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ, ನಿಮ್ಗೊಂದು ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇದನ್ನ ಕಲ್ತ್ಕೊಂಡ್ರೆ ಫ್ಯೂಚರಲ್ಲಿ ಸೆಟ್ಲ್ ಆಗ್ಬೋದಾ? ತುಂಬ ಜನಕ್ಕೆ ತುಂಬ ಆಗ್ಬೋದು ಸೆಟಲ್. ಹೇಳ್ಬೇಕಂದ್ರೆ ಇದು ಬೆಸ್ಟ್ ಚಾಯ್ಸ್ ಅನಿಸುತ್ತೆ ಲೇಡೀಸ್ಗೆ ಮತ್ತು ಹೌಸ್ ವೈಫ್ಗೆ ಎಲ್ಲರಿಗೂ ಅಷ್ಟೇ ಬೆಸ್ಟ್ ಚಾಯ್ಸ್ ಇದು. ಏನಂದರೆ ನಾವು ಯಾವಾಗಲೂ ಆಫೀಸಲ್ಲೇ ವರ್ಕ್ ಮಾಡೋ ಒಂದು 8 hours ವರ್ಕ್ ಮಾಡೋ ಥರ ಏನಿಲ್ಲ. ಜಸ್ಟ್ ಹೋಗಿ ರಿಸೆಪ್ಷನ್ ಇಲ್ಲ ಮುಹೂರ್ತ ಆ ಟೈಮ್ ಮುಗಿಸ್ಕೊಂಡಿಲ್ಲ ಫಂಕ್ಷನ್ಗಳಿಗೆ ಜಸ್ಟ್ 2-3 hours ಅಷ್ಟೇ. 2-3 hoursಗೆ 15,000 ಮತ್ತು 20,000 ಅರ್ನ್ ಮಾಡ್ತೀನಿ ಅಂದರೆ ಯಾರು ಕೊಡ್ತಾರೆ ಹೇಳಿ? ಯಾವ ಕಂಪ್ನೀಸ್ಗಳು ಕೊಡೋದಿಲ್ಲ. ಸೊ ಇದು ಬೆಸ್ಟ್ ಚಾಯ್ಸ್ ಅನಿಸುತ್ತೆ. ಇಲ್ಲಿ ಅಕಾಡೆಮಿಲಿ ಕಲಿತಾ ಇದ್ದಾರಲ್ಲ, ಸೊ ಇವರೆಲ್ಲ ಎಲ್ಲಿಂದ ಬಂದಿದ್ದಾರೆ? ಔಟ್ ಸೈಡಿಂದನೂ ಕಲಿಗೆ ಬಂದಿದ್ದಾರೆ ಅಂತ ಹೇಳಿದ್ದೀನಿ ನಾನು. ಎಲ್ಲಿಂದ ಬಂದಿದ್ದಾರೆ ಅಂತ ಐಡಿಯಾಸ್ ಇದೆ ನಿಮಗೆ ನಿಮ್ಮ ಫ್ರೆಂಡ್ ಸರ್ಕಲ್? ಸೊ ಆಫ್ಕೋರ್ಸ್ ಬೆಂಗಳೂರಲ್ಲಿರೋರು ಇದ್ದಾರೆ ಡೆಫಿನೆಟ್ಲಿ. ಸೊ ಇನ್ನೊಬ್ಬರು ಚೆನ್ನೈಯಿಂದ ಬಂದಿರೋರು ಇದ್ದಾರೆ, ನಾನೇ ಇದ್ದೀನಿ. ಸೊ ಮಂಗಳೂರಿಂದ ಬಂದಿದ್ದೀನಿ. ಸೊ ಯಾ, ಔಟ್ ಸೈಡಿಂದ ಬಂದ್ರೂ ಆರಾಮಾಗಿ ಖಂಡಿತವಾಗ್ಲೂ ಮಾಡಿ. ಕೆಲವು ಪೇರೆಂಟ್ಸ್ಗಳು ಕಳ್ಸಲ್ಲ ಕಲಿತೀವಿ ಅಂದ್ರೆ. ಸೊ ಅಂತ ಪೇರೆಂಟ್ಸ್ಗೆ ಏನು ಹೇಳ್ತೀರಾ? ಇತ್ತು ಏನು ಗೊತ್ತಾ ಮ್ಯಾಮ್, ಇವಾಗ ಆ್ಯಕ್ಚುಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಹೌದು. ಬಟ್ ನಮ್ಮ ಪೇರೆಂಟ್ಸ್ ಒಪ್ತಾ ಇಲ್ಲ. ಹೌದು. ಸೊ ಅವ್ರಿಗೆ ನೀವು ಹೇಳೋದಾದ್ರೆ ಸೊ ಏನಿಲ್ಲ, ಖಂಡಿತ ಕಳಿಸ್ಬೋದು. ಇದೇನು ತಪ್ಪು ಕೆಲಸನೇ ಏನಲ್ಲ. ಇದು ಪ್ರೊಫೆಷನ್, ಇದು ಆರ್ಟ್. ನಮಗೆ ಇದು ಕೈಗೆ ಪ್ರಾಕ್ಟೀಸ್ ಮಾಡಿದ್ರೇನೆ ಬರೋದು. ಇದು ಆರ್ಟ್, ಇದು ಕಳಿಸ್ಬೋದು. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಕಳಿಸ್ಬೋದು. ಸೊ ಯಾವುದೇ ರೀತಿ ಭಯ ಇಲ್ಲ. ತುಂಬಾ ಜನ ಇರ್ತೇವೆ. ಇವಾಗ ನಾನೇ ಇದ್ದೀನಿ, ನಮ್ಮಪ್ಪ ನನ್ನ ಕಳಿಸಿಲ್ಲ. ಮದುವೆ ಆದ್ಮೇಲೆ ಕಲಿತಾ ಇರೋದು. ನಮ್ಮಪ್ಪ ನಾನು ಎಲ್ಲೂ ಕಳಿಸ್ತಾ ಇರಲಿಲ್ಲ. ನೀವು ಮದುವೆ ಗಂಟೆ ವೆಯ್ಟ್ ಮಾಡಕ್ ಹೋಗ್ಬಿಟ್ಟು ಕರ್ಕೊಂಡ್ ಬನ್ನಿ, ಆರಾಮಾಗಿ ಕಲಿಬಹುದು. ನೀವೇನು ಕಳಿಸ್ತಾ ಇರ್ಲಿಲ್ಲ. ಮತ್ತೆ ಅವಾಗ ನಮ್ಮ ಹಸ್ಬೆಂಡ್ ಎಲ್ಲ ಸಪೋರ್ಟ್ ಮಾಡಿ ಅವ್ರು ಕಳಿಸ್ತಾರೆ. ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೊ ಮಚ್ ಸರ್ ನನ್ನ ಕಡೆಯಿಂದ. ಯಾಕೆಂದ್ರೆ ಸಪೋರ್ಟ್ ಮಾಡ್ಬೇಕು ಆಕ್ಚುಲಿ. ಸೊ ನೀವು ಮಾಡಿ ಸಪೋರ್ಟ್ ಸಿಸ್ಟಮ್ ನನಗೆ. ಸೊ ನೀವು ಅಷ್ಟೇ ಏನಾದ್ರು ನಿಮ್ಮ ಪೇರೆಂಟ್ಸ್ ಒಪ್ತಿಲ್ಲ ಅಂದ್ರೆ ವಿಡಿಯೋ ತೋರಿಸಿ. ಸೊ ಟು ಬಿ ವೆರಿ ಫ್ರ್ಯಾಂಕ್, ನಮ್ಗೆ ಅನ್ಸ್ಬೋದು ಓಕೆ ಮೇಕಪ್ ಇಂಡಸ್ಟ್ರಿ ಅಥವಾ ಬ್ಯೂಟಿ ಇಂಡಸ್ಟ್ರಿ ತುಂಬ ಕಾಸ್ಟ್ಲಿ, ಅಥವಾ ಅದಕ್ಕೆ ನನಗೆ ಐ ಡೋಂಟ್ ಥಿಂಕ್ ಐ ಆಮ್ ಅ ಪಾರ್ಟ್ ಆಫ್ ಇಟ್ ಅಂತ ಅನಿಸ್ಬೋದು. ಬಟ್ ಒಂದ್ಸತಿ ನೀವು ಅದ್ರಲ್ಲಿ ಕಾಲು ಹಾಕಿದ್ರೇ ಗೊತ್ತಾಗೋದು. ಬಿಕಾಸ್ ನಾನು ಆ ಥರನೇ ಯೋಚನೆ ಮಾಡ್ಕೊಂಡು ತುಂಬ ಟೈಮ್ನ ಯೋಚನೆ ಮಾಡ್ತಿದ್ದೆ, ಇಲ್ಲ ನಾನು ಏನಾದ್ರು ಮಾಡಬೇಕು ಬ್ಯೂಟಿ ಇಂಡಸ್ಟ್ರಿ, ನಂಗೆ ಹೋಗಬೇಕು ಅಂತ. ಬಟ್ ಪ್ರತಿ ಸತಿ ಇನ್ಸ್ಟಾಗ್ರಾಮ್ ತೆಗೆದು ನೋಡು ಅಥವಾ ಫೇಸ್ಬುಕ್ ಅಥವಾ ಈ ಥರ ತುಂಬ ಆ್ಯಡ್ಸ್ ನೋಡ್ತಿದ್ದೆ. ಬಟ್ 1 ಲಕ್ಷ ಫೀಸಾ ಬೇಡ, ಅಷ್ಟಾ ಬೇಡ. ಬಟ್ ಇವಾಗ ಇಲ್ಲಿ ಬಂದಮೇಲೆ ಅನಿಸ್ತು ಓಕೆ, ಕಮ್ಮಿ ಫೀಸ್ಗೂ ತುಂಬ ಚೆನ್ನಾಗಿ ನಾಲೆಡ್ಜ್ ಕೊಡ್ತಾರೆ ಅನ್ನೋದೊಂದು ಪರ್ಸನ್ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಇದ್ದಾರೆ. ಎಸ್, ಸರ್ಟಿಫಿಕೇಟ್ ಕೊಡ್ತಾರೆ, ಇಂಟರ್ನ್ಶಿಪ್ ಆಪರ್ಚುನಿಟಿ ಕೊಡ್ತಾರೆ, ಜೊತೆಗೆ ಹೋಗಿ ಕೆಲಸ ಮಾಡೋ ಆಪರ್ಚುನಿಟಿ ಕೊಡ್ತಾರೆ. ಐ ಥಿಂಕ್ ಫ್ರೀಯಾಗಿ ಇದನ್ನೆಲ್ಲ ಯಾರು ಖಂಡಿತ ಮಾಡಿಕೊಡಲ್ಲ. ಸೊ ಆ್ಯಂಡ್ ಕಮ್ಮಿ ಫೀಸ್ಗೆ ಕಮ್ಮಿ ಬ್ಯಾಚಲ್ಲಿ ಮ್ಯಾಕ್ಸಿಮಮ್ ನಾಲೆಡ್ಜ್ ಬೇಕು ಅಂತಾರೆ. ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಹಿಯರ್. ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸೊ ಆಯ್ಕೊಳ್ಳೆ, ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಫೀಡ್ಬ್ಯಾಕ್ ಕೂಡ ಸಿಕ್ಕಿದೆ, ಅಂದರೆ ರಿವ್ಯೂ ಸಿಕ್ಕಿದೆ. ಸೊ ಇಲ್ಲಿ ಒಂದು ಕಲಿತಾ ಇರೋರು, ಕಲ್ತಿರೋದು, ಸೊ ಇಲ್ಲಿ ಬಂದು ತುಂಬ ಜನ ಲೈಫ್ ಸೆಟ್ಲ್ ಮಾಡ್ಕೊಂಡಿದ್ರೆ ನಿಮ್ಮ ಲೈಫ್ ಕೂಡ ಸೆಟ್ಲ್ ಆಗಬೇಕು ಅಂತಂದರೆ ಸೊ ಬೇಗ ಬನ್ನಿ ಮ್ಯಾಮ್. ಇಲ್ಲಿ ಬರಬೇಕು ಅಂತಂದರೆ ಎಕ್ಸಾಕ್ಟ್ ಲೊಕೇಶನು, ಕಾಂಟ್ಯಾಕ್ಟ್ ನಂಬರು, ಫುಲ್ ಇನ್ಫಾರ್ಮೇಷನ್ ಕೊಡಿ ಮ್ಯಾಮ್. ಮಲ್ಸಂದ್ರ ಹಾಸ್ಪಿಟಲ್ ಎದುರುಗಡೆನೇ ಇದೆ, ಆಪೋಸಿಟೇ ಇದೆ. ಸೊ ನೀವು ಬಂದು ಡೈರೆಕ್ಟಾಗಿ ಬಂದು ಜಾಯಿನ್ ಆಗ್ಬೋದು. ಈಗ ಹೊರಗಡೆ ಬರ್ತೀವಿ ಅಂತಂದ್ರೂ ಕೂಡ ಅವ್ರಿಗೆ PG ವ್ಯವಸ್ಥೆ ಇರುತ್ತಲ್ಲ? ಹೌದೌದು, ಇರುತ್ತೆ ಸರ್. ಹುಬ್ಳಿ, ಧಾರವಾಡ, ಚಿಕ್ಕಮಂಗ್ಳೂರು, ಮೈಸೂರು ಆ ಕಡೆ ಹೊರಗಡೆಯಿಂದ ಬರ್ತೀವಿ ಅಂತ ಅದು PG ವ್ಯವಸ್ಥೆ ಕೂಡ ಇರುತ್ತೆ. ಬಟ್ PGಗೆ ಇದು ಇನ್ಕ್ಲೂಡ್ ಆಗಲ್ಲ ಈ ಪ್ಯಾಕೇಜ್. ಓಕೆನಾ? ಅದಕ್ಕೆ ನಿಮ್ಮದು ಸಪ್ರೇಟ್ ಚಾರ್ಜ್ ಇರುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅದನ್ನು ಇನ್ಕ್ಲೂಡ್ ಮಾಡಕ್ಕೆ ಹೋಗ್ಬಿಡಿ. ಲಾಸ್ಟ್ ಟೈಮು ಬಂದಿದ್ರು ಆ್ಯಕ್ಚುಲಿ, ತುಂಬ ಜನ ಶಿವಮೊಗ್ಗದಿಂದ ಬಂದಿದ್ದರು. ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9740331961. ಸರ್ ಮೆಟ್ರೋಯಿಂದ ಬರೀ 1 ಕಿಲೋಮೀಟರು ನಮ್ಮದು. ನಡ್ಕೊಂಡು ಬರ್ಬೋದು. ಆಮೇಲೆ ಬಸ್ ಫೆಸಿಲಿಟೀಸು ಇದೆ. ನಿಮ್ಮ ದಾಸರಳ್ಳಿ ಮೆಟ್ರೋಯಿಂದನೂ ಬರ್ಬೋದು. ಈ ಕಡೆ ನಾಗಸಂದ್ರ, ತುಮಕೂರಿಂದ ಬರೋರಿಗೆ ನಾಗಸಂದ್ರನೂ ನಿಮ್ಗೆ ಇದಾಗುತ್ತೆ. ಮೆಜೆಸ್ಟಿಕ್ಕಿಂದನೂ ನಿಮಗೆ ಡೈರೆಕ್ಟ್ ಆಗಿದೆ. ಸೊ ಮೆಟ್ರೋ ತುಂಬ ವ್ಯವಸ್ಥೆ ನಿಮಗೆ ಚೆನ್ನಾಗಿದೆ ಆ್ಯಕ್ಚುಲಿ. ಎಲ್ಲಿಂದಾದರೂ ಬರ್ಬೋದು. ಮೆಟ್ರೋ ನಿಮಗೆ 1 ಕಿಲೋಮೀಟರ್ ಅಷ್ಟೇ. ಬೆಂಗಳೂರಲ್ಲಿ ಇದ್ದೀರಿ ಅಂತಂದರೆ ಈಗ ಏನಾದರೂ ವಿಜಯನಗರದಲ್ಲಿ ಇರ್ಬೋದು, ಇಲ್ಲಾಂದರೆ ಬನಶಂಕರಿ ಇರ್ಬೋದು. ಸೊ ನಿಯರ್ ಮೆಟ್ರೋಯಿಂದ ಬರ್ತೀವಿ ಅಂತಂದರೆ ಈಸಿಯಾಗಿರುತ್ತೆ. ಸೊ ಬಸ್ಸಲ್ಲಿ ಬಂದರೂ ಈಸಿಯಾಗಿರುತ್ತೆ. ಯಾಕೆಂದರೆ ಬಸ್ಸಲ್ಲಿ ಬಂದ್ರೂ ಜಾಲಹಳ್ಳಿ ಕ್ರಾಸು, ನೆಕ್ಸ್ಟ್ ದಾಸರಳ್ಳಿ, ಆಮೇಲೆ 8ನೇ ಮೈಲಿ ಪೆಟ್ರೋಲ್ ಬಂಕು ರೈಟ್ ಸೈಡು. ಸೊ ಡಿಸ್ಕ್ರಿಪ್ಷನಲ್ಲಿ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಹಾಕಿರ್ತೀನಿ. ನಾನು ಹೇಳ್ತಾ ಹೋದರೆ ತುಂಬ ಲಾಗ್ ಆಗಿಬಿಡುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಮೊದಲೇ ಹೇಳ್ದಂಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ಗೆ